ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ, ನಿಮ್ಮ ಮನೆ ಮಗಳು ಧನಲಕ್ಷ್ಮಿ ಕೃಷ್ಣ. ಈ ರಂಗೋಲಿ ಹೆಸರು ಲಕ್ಷ್ಮೀನಾರಾಯಣ ರಂಗೋಲಿ ಅಂತ. ಇದನ್ನು ಹಾಕೋದ್ರಿಂದ ಮನೆಯಲ್ಲಿ ಅದ್ಭುತ ಕಾರ್ಯಗಳಾಗುತ್ತೆ. ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತದೆ. ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಬರ್ತದೆ. ಇದರಿಂದ ಹಣದ ಹರಿವು ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ಮನೇಲಿ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತದೆ. ಇಂಥ ರಂಗೋಲಿಗಳು ಹಾಕೋದ್ರಿಂದ ಪ್ರತಿನಿತ್ಯ ಹಾಕ್ಬೋದು ಅಥವಾ ಶುಕ್ರವಾರ ಮಂಗಳವಾರ ಹಾಕ್ಬೋದು. ನಿಮ್ಮ ದೊಡ್ಡದಾಗಕ್ಕಾಗಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ಮಣೆಗಳೆಲ್ಲ ಹಾಕಿ ಇದರಿಂದ ಅಕ್ಷತೆ, ಅರಿಶಿನ, ಕುಂಕುಮ, ಒಂದು ಕೆಂಪು ಹೂವು, ಅದ್ರ ಮೇಲೆ ತುಪ್ಪದ ದೀಪ ಹಚ್ಚಿ ನೀವು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಮನೇಲಿ ಅದ್ಭುತ ಕಾರ್ಯಗಳೇ ನಡೀತಾ ಹೋಗುತ್ತೆ. ಎಂಥ ಕಷ್ಟಗಳಿದ್ದರೂ ಅಂಥ ಕಷ್ಟಗಳೆಲ್ಲ ನಿವಾರಣೆ ಆಗಿ ಹೆಚ್ಚು ಹಣ ಬರೋಕ್ಕೆ ಶುರುವಾಗುತ್ತೆ. ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ಕಡೆಯಿಂದ ಯೋಗ ಶುರುವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಬರಬೇಕಾದ ಹಣಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ನಿಮ್ಮ ಮನೇಲಿ ಸಮೃದ್ಧಿನೇ ಕಾಣ್ತೀರಾ. ದಯವಿಟ್ಟು ಮನೇಲಿ ಇಂಥ ರಂಗೋಲಿಗಳನ್ನು ಹಾಕಿ ಅಭ್ಯಾಸ ಮಾಡ್ಕೊಳ್ಳಿ. ಈ ರಂಗೋಲಿ ಸುತ್ತ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರಿಬೇಕು. ಇದನ್ನು ಕೆಮ್ಮಣ್ಣಲ್ಲಾದರೂ ಹಾಕ್ಬೋದು ಅಥವಾ ರಂಗೋಲಿನಾದರೂ ಹಾಕ್ಬೋದು, ತುಂಬ ಶ್ರೇಷ್ಠ. ಆದರೆ ಕೆಂಪು ಇಡೋದನ್ನ ಮರಿಬೇಡಿ. ಹಾಗೆ ತುಪ್ಪದ ದೀಪ ಹಚ್ಚಿ ಅರಿಶಿನ, ಕುಂಕುಮ, ಅಕ್ಷತೆ, ಅಷ್ಟಗಂಧ ಈ ಥರ ಅದ್ರ ಮೇಲೆ ಇಟ್ಟು ಒಂದು ಹಾಕಿ ಕಮಲದ ಹೂ ಮೇಲೆ ಇಟ್ಟು ಅದರ ಮೇಲೆ ನಾವು ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ. ಮೊದಲನೇದಾಗಿ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಬರ್ತದೆ. ಇದರಿಂದ ಗಂಡ ಹೆಂಡತಿರ ಬಾಂಧವ್ಯ ಹೆಚ್ಚಾಗ್ತದೆ. ಹಣಕಾಸಿನ ಸಮಸ್ಯೆ ದೂರವಾಗ್ತದೆ. ಹಣದ ಹರಿವು ಹೆಚ್ಚಾಗ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ನಿಮಗೆ ಎಂಥದ್ದೇ ಕಷ್ಟಗಳು ಬರಲಿ, ನೀವು ಪಾರಾಗ್ತೀರಾ. ಹಣದ ಹರಿವು ಹೆಚ್ಚಾದಂತೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗುತ್ತದೆ. ಅದ್ಭುತವಾದ ರಂಗೋಲಿ ಇದು. ಇದನ್ನು ಪ್ರತಿನಿತ್ಯ ಹಾಕಿ 1 ಅಥವಾ 2 ತುಪ್ಪದ ದೀಪ ಹಚ್ಚಿ ಇದರಿಂದ ಸರ್ವ ಕಷ್ಟಗಳು ನಿವಾರಣೆ ಆಗ್ತದೆ. ಜೀವನದಲ್ಲಿ ಬೆಳಕನ್ನು ಕಾಣ್ತೀರಾ. ಇದನ್ನು ಬರೀ 21 ದಿನ ಮಾಡಿ ನಂತರ ನೀವೇ ಹೇಳ್ತೀರಾ ಎಂಥ ಅದ್ಭುತವಾಗಿದೆ ಎಂದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಸದಾ ನೆಲೆಯೂರಿ ನಿಲ್ಲಲಿ. ಎಂಥ ಕಷ್ಟಗಳನ್ನೇ ಒಡೆದೋಡಿಸುವ ಶಕ್ತಿ ನಮ್ಮಲ್ಲೇ ಇರ್ತದೆ. ನಾವು ಶಾಂತವಾಗಿ ನಾವು ಹುಡುಕಿ ನೋಡಿ ನಾವು ನಮ್ಮ ಸಾಂಪ್ರದಾಯಿಕ ಪೂಜೆಗಳನ್ನ ಅಳವಡಿಸ್ಕೊಂಡು ನಮ್ಮ ಜೀವನನ ಸಾರ್ಥಕತೆ ಮಾಡ್ಕೋಬೇಕು. ಅದ್ಭುತ ಕಾರ್ಯಗಳು ನಡೀತದೆ. ಜೀವನ ಯಶಸ್ಸಿನ ಕಡೆ ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ನಾವು ಎದುರದೆ ಜಗ್ಗದೇ ಎಂಥ ಕಷ್ಟಗಳನ್ನು ಬೇಕಾದರೂ ಮೆಟ್ಟು ನಿಲ್ಲೋ ಶಕ್ತಿ ನಮ್ಮಲ್ಲಿದೆ. ಇಂಥ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣ್ತೀವಿ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು 10 ಜನಕ್ಕೆ ಈ ವಿಡಿಯೋಗಳು ತಲುಪ್ತಾ ಇದ್ದಂಗೆ ಅವ್ರ ಮನೇಲಿರೋಂಥ ಕಷ್ಟಗಳೆಲ್ಲ ಹೋಗುತ್ತೆ. ಅವರು ಕೈಲಾದಷ್ಟು ಮಟ್ಟಿಗೆ ಮಾಡ್ಕೋತಾರೆ. ಇದು ನಿಮ್ಮಿಂದ ಆಗೋಂಥ ಸಹಾಯ. ಇದು ಎಲ್ರಿಗೂ ಒಳ್ಳೆಯದಾಗಬೇಕು ಅಂದರೆ ಎಲ್ರಿಗೂ ನೀವು ಶೇರ್ ಮಾಡಲೇಬೇಕು. ಎಲ್ಲರೂ ಹೆಣ್ಮಕ್ಳು ಎಷ್ಟೋ ಮನೆಗಳಲ್ಲಿ ಕಷ್ಟ ಅಂತ ಕುದುರ್ತಾರೆ. ಅವ್ರಿಗೆ ಧೈರ್ಯ ಹೇಳೋರಿಲ್ಲ, ದಾರಿ ತೋರಿಸೋರಿರಲ್ಲ. ಅದಕ್ಕೋಸ್ಕರ ನಾನು ಇಂಥ ವಿಡಿಯೋಗಳನ್ನ ಮಾಡಬೇಕು ಅಂತ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಯೂರು ನಿಂತಾಗ ಆ ಹೆಣ್ಣುಮಕ್ಳಿಗೆ ಧೈರ್ಯ ಬರುತ್ತದೆ. ಆ ಪಾಪ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ. ದುಡ್ಡು ಕಾಸು ಕೊಡೋರಿರಲ್ಲ. ಅವ್ರಿಗೆ ಏನೇನೋ ರಂಗೋಲಿಗಳು ಹಾಕ್ತಾಯಿರ್ತಾರೆ. ಇಂಥ ರಂಗೋಲಿಗಳು ಹಾಕೋದ್ರಿಂದ ಮನೆಯಲ್ಲಿ ಅದ್ಭುತ ಕಾರ್ಯಗಳೇ ನಡೀತದೆ. ಆದರೆ ಇದನ್ನ ಮನೆಯಿಂದ ಹೊರಗಡೆ ಹಾಕೋಂಥದ್ದಲ್ಲ. ತುಳಿಬಾರ್ದು. ಇದನ್ನು ದೇವರ ಮನೆಯಲ್ಲೇ ಹಾಕೋಂಥ ರಂಗೋಲಿ ಇದು. ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಳ್ಳಿ. ಈ ರಂಗೋಲಿ ಅಕ್ಕಪಕ್ಕ ಶಂಖಚಕ್ರ ಬರಿಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರಿಬೇಕು. ನಮ್ಮ ಮನೇಲಿ ಅದ್ಭುತ ಕಾರ್ಯನೇ ನಡೀತದೆ. ಇದಂತೂ ಶತಸಿದ್ಧ. ಇದು ನಮ್ಮ ಅನುಭವಕ್ಕೆ ಬಂದಿರೋಂಥದ್ದು. ಎಂಥದ್ದೇ ಕಷ್ಟ ಬರಲಿ ಅಂಥ ಟೈಮಲ್ಲಿ ಯಾವುದೋ ಕಡೆಯಿಂದ ನಮ್ಗೆ ಹಣ ಬಂದೇ ಬರ್ತದೆ. ನಮ್ಮನ್ನು ಎಷ್ಟು ಚೆನ್ನಾಗಿಡಬೇಕು ಅನ್ಕೋತಾಳೆ ಮಹಾಲಕ್ಷ್ಮಿ, ಅಷ್ಟು ಚೆನ್ನಾಗಿ ನಮ್ಮನ್ನ ಕಾಪಾಡ್ತಾಳೆ. ನಾವು ಅಷ್ಟೇ ಮನಸ್ಫೂರ್ತಿಯಾಗಿ ಆ ತಾಯಿನ ನಾವು ಪೂಜೆ ಮಾಡಬೇಕು. ಆ ತಾಯಿನ ನೆನೆಸ್ಕೊಂಡು ಮನಸ್ಸಲ್ಲಿ ನಾವು ಪೂಜೆ ಮಾಡ್ತಾ ಇದ್ದಾಗ ಆಹಾ, ಆ ಲಕ್ಷ್ಮಿ ಕಳೆಯೇ ಬೇರೆ, ಮನೆಯಲ್ಲಿ ಆ ಸಾನ್ನಿಧ್ಯನೇ ಬೇರೆ, ದೈವ ಕಳೆ ಅನ್ನೋದು ತುಂಬಿ ತುಳುಕ್ತಾ ಇರ್ತದೆ. ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ನಿಮ್ಮ ಮನೇಲಿ ಅದ್ಭುತ ಕಾರ್ಯಗಳೇ ನಡೀತದೆ. ಏನಪ್ಪ ಇದು, ಜನ ಎಲ್ಲ ಹೇಳ್ತಾರೆ ಏನಪ್ಪ ಇದು ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಚಮತ್ಕಾರ ನಡೀತು ಇವ್ರ ಮನೇಲಿ ಅಂತ. ಅಷ್ಟು ಶಕ್ತಿ ಬರ್ತದೆ. ದಯವಿಟ್ಟು ಎಲ್ಲರ ಮನೇಲೂ ಈ ಥರ ರಂಗೋಲಿಗಳನ್ನ ಹಾಕಿ ನಿಮ್ಮ ಬಾಳನ್ನ ಬೆಳಕಾಗಿಡಿಸ್ಕೊಳ್ಳಿ. ಯಾವುದಕ್ಕೂ ಟೈಮ್ ಇಲ್ಲ ಅಂತ ಕೂತ್ಕೊಬಿಡಿ. ಕೈಲಾದಷ್ಟು 10 ನಿಮಿಷ ಇದು ಎಲ್ಲದಕ್ಕೂ ಟೈಮ್ ಕೊಡಲೇಬೇಕು. ನಾವು ಯಾವುದಕ್ಕೂ ಟೈಮ್ ಕೊಡ್ತೀವಿ, ದೇವ್ರ ಪೂಜೆ ಪುನಸ್ಕಾರಕ್ಕೆ ಟೈಮ್ ಕೊಡೋಕ್ಕಾಗಲ್ವಾ? 10 ನಿಮಿಷ ಮನಸ್ಸು ಮಾಡಿ ನಿಮ್ಮ ಹಾಕಿ ನೋಡಿ. 21 ದಿನ ಹಾಕಿ ನೋಡಿ. ನೀವೇ ಪ್ರತಿದಿನ ಹಾಕ್ತಾ ಹೋಗ್ತೀರಾ. ನಿಮ್ಗೆಲ್ಲರಿಗೂ ಒಳ್ಳೇದು ಆಗೇ ಆಗುತ್ತೆ. ದಯವಿಟ್ಟು ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು 10 ಜನಕ್ಕೆ ಶೇರ್ ಮಾಡಿ. ಇದರಿಂದ ಎಷ್ಟೋ ಮನೆಗಳು ಒಳ್ಳೆಯದಾಗುತ್ತೆ. ಎಲ್ಲ ಪಾಪ ಅವ್ರಿಗೂ ಮಕ್ಕಳು ಇರ್ತಾರೆ, ಬದುಕಿ ಬಾಳಬೇಕು ಅಂತ ಆಸೆ ಇರುತ್ತೆ. ಈ ಕಷ್ಟಗಳಿಂದ ಒಡೆದೋಡ್ಸೋ ದಾರಿ ಗೊತ್ತಾಗ್ತಾರಲ್ಲ. ಇಂಥ ಒಂದೊಂದೇ ನಾವು ದಾರಿನ ಹುಡುಕ್ತಾ ಹೋಗಬೇಕಾಗುತ್ತೆ. ಹನಿಗೂಡಿದರೆ ಹಳ್ಳ ಅಂತ ಹೇಳ್ದಂಗೆ ನಾವು ಎಲ್ಲ ಪ್ರಯತ್ನ ಪಟ್ಟಾಗಲಿ ಅದ್ರ ಫಲ ಸಿಕ್ಕೋದು. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಒಡೆದೋಡಿಸ್ಲೇಬೇಕು.
ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ.